ಒಂದು ಶಾಂತವಾದ ಹಳ್ಳಿಯಲ್ಲಿ ಲೂನಾ ಎಂಬ ಪುಟ್ಟ ಹುಡುಗಿ ವಾಸಿಸುತ್ತಾಳೆ. ಪ್ರತಿದಿನ ರಾತ್ರಿ ಆಕೆ ಆಕಾಶದತ್ತ ನೋಡುವುದು ತುಂಬ ಇಷ್ಟ. ಅವಳ ಜೊತೆಗೆ ಇರುವ ಚಿಕ್ಕ ಜ್ಯೋತಿ ಹುಳುವಿನ ಹೆಸರು ಬ್ಲಿಂಕ್. ಅದು ಯಾವಾಗಲೂ ಆಕೆಯ ದೀಪದ ಹತ್ತಿರ ಬೆಳಗುತ್ತಿತ್ತು. ಒಂದು ರಾತ್ರಿ ಲೂನಾ ಆಕಾಶ ನೋಡುತ್ತಿದ್ದಾಗ ಆಕಾಶದ ಅತ್ಯಂತ ಪ್ರಕಾಶಮಾನವಾದ ನಕ್ಷತ್ರ ಬಿದ್ದು ಕಾಡಿನೊಳಗೆ ಕಾಣೆಯಾಯಿತು. ಹಳ್ಳಿಯವರು ಹೆದರಿಕೊಂಡು ಹೇಳಿದರು, ನಕ್ಷತ್ರ ಬಿದ್ದರೆ ಕತ್ತಲೆ ವಿಶ್ವದ ಮೇಲೆ ಹಬ್ಬುತ್ತದೆ. ಆದರೆ ಲೂನಾ ಧೈರ್ಯ ಕಳೆದುಕೊಂಡಿಲ್ಲ. ಬ್ಲಿಂಕ್ ಜೊತೆಯಾಗಿ ಅವಳು ಕಳೆದುಹೋದ ನಕ್ಷತ್ರವನ್ನು ಹುಡುಕಲು ಕಾಡಿನತ್ತ ಹೊರಟಳು. ಆ ಕಾಡು ಮಾಯಾಮಯವಾಗಿತ್ತು. ಬೆಳಗುವ ಹುಳುಗಳು, ಮಾತನಾಡುವ ಮರಗಳು, ಹಾಡುವ ನದಿಗಳು. ಆದರೆ ಅಲ್ಲಿ ಉಂಬ್ರಾ ಎಂಬ ಕತ್ತಲೆಯ ಜೀವಿಯೂ ವಾಸಿಸುತ್ತಾನೆ. ಅವನು ಆ ನಕ್ಷತ್ರದ ಬೆಳಕನ್ನು ತನ್ನದಾಗಿಸಿಕೊಳ್ಳಲು ಬಯಸುತ್ತಾನೆ. ಕಾಡಿನ ಆಳದಲ್ಲಿ ಲೂನಾ ಆ ನಕ್ಷತ್ರವನ್ನು ಕಂಡಳು. ಅದು ಚಿಕ್ಕದಾದ, ಬೆಳಗುವ ಜೀವಿಯಂತೆ ಕಾಣುತ್ತಿತ್ತು. ಅದು ದುರ್ಬಲವಾಗಿ ನಡುಗುತ್ತಿತ್ತು. ಅಷ್ಟರಲ್ಲಿ ಉಂಬ್ರಾ ಬಂದು ಆ ನಕ್ಷತ್ರವನ್ನು ತನ್ನ ನೆರಳಿನೊಳಗೆ ಬಂಧಿಸಿದನು. ಲೂನಾ ಹೆದರದೆ ತನ್ನ ದೀಪವನ್ನು ಎತ್ತಿ ಹಿಡಿದಳು. ಆ ದೀಪದ ಬೆಳಕು ಅವಳ ಹೃದಯದ ಶಕ್ತಿಯಿಂದ ತುಂಬಿತ್ತು. ಆ ಬೆಳಕು ಇಷ್ಟು ಪ್ರಕಾಶಮಾನವಾಗಿತ್ತು ಎಂದು ಉಂಬ್ರಾ ಕತ್ತಲೆಯೇ ಕರಗಿಹೋಯಿತು. ನಕ್ಷತ್ರ ಮತ್ತೆ ಹೊಳೆಯಿತು, ಶಕ್ತಿಯುತವಾಗಿ ಆಕಾಶದತ್ತ ಹಾರಿತು. ಬೆಳಿಗ್ಗೆ ಹಳ್ಳಿಯವರು ಆಕಾಶ ನೋಡಿದಾಗ ಹೊಸ ನಕ್ಷತ್ರಗುಂಪು ಕಾಣಿಸಿಕೊಂಡಿತು. ಅದು ಒಬ್ಬ ಹುಡುಗಿ ಮತ್ತು ಒಂದು ಜ್ಯೋತಿ ಹುಳು ಅವರ ಆಕಾರದಂತಿತ್ತು. ಬ್ಲಿಂಕ್ ಸಂತೋಷದಿಂದ ಹೊಳೆಯುತ್ತಾ ಹಾರಿತು. ಮೋರಲ್ ಆಫ್ ದ ಸ್ಟೋರಿ ಇಸ್, ಧೈರ್ಯ ಮತ್ತು ದಯೆ ಇದ್ದರೆ ಎಂತಹ ಕತ್ತಲೆಯಾದರೂ ಬೆಳಕಾಗಿ